ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪಾ ಒಲೆಗಾಯ್ಸ್ ಕನ್ನಡ. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಅದೇನಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸಾಂಬಾರ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಏನೇನು ಬೇಕಂತ ನೋಡೋಣ. ಇವಾಗ ಫಸ್ಟ್ ನಾನು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ, ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಮತ್ತು ತೊಗರಿಬೇಳೆಯನ್ನು ಸಹ ನಾನು ತೊಗೊಂಡಿದ್ದೀನಿ. ಸ್ವಲ್ಪ 2 ಟೊಮೆಟೊವನ್ನು ಸಹ ನಾನು ತೊಗೊಂಡಿಟ್ಕೊಂಡಿದ್ದೀನಿ. ಸೊಪ್ಪನ್ನು ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನಿವಾಗ. ನೋಡಿ, ಇವಾಗ ಇಷ್ಟು. ಮತ್ತು ಇದಕ್ಕೆ ಮಸಾಲೆ ಪೌಡರ್, ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಹುಡಿ, ಮತ್ತು ಅಚ್ಚ ಖಾರದ ಪುಡಿ, ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕರಿಬೇವು ಸೊಪ್ಪನ್ನು ಸಹ ನಾನು ತೊಗೊಂಡಿದ್ದೇನೆ. ಇವೆಲ್ಲ ಐಟಮ್ಸ್ಗಳು ಬೇಕಾಗ್ತದೆ. ಅದು ಹೇಗೆ ಏನು ಅಂತೇಳಿ ಮಾಡೋದು ನೋಡೋಣ. ನಾನಿವಾಗ ಕುಕ್ಕರಲ್ಲಿ ಸೊಪ್ಪು ಮತ್ತು ಬೇಳೆ ಮತ್ತು ಟೊಮೊಟೊ ಹಣ್ಣು ಕುದಿಲಿಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಕುದ್ದಿದೆ. 2 ವಿಜಿಲ್ ಆದರೆ ಸಾಕಾಗ್ತದೆ. ಅದು ಕುದ್ಮೇಲೆ ವಿಡಿಯೋ ಕೊನೆ ತನಕ ನೋಡಿ. ಕೊನೆಯಲ್ಲಿ 2 ಟಿಪ್ಸ್ ಸಹ ಕೊಡ್ತಾ ಇದ್ದೇನೆ ಇದಕ್ಕೆ ಹಾಕುವಂಥದ್ದು. ಇನ್ನೂ 2 ಐಟಮ್ಸ್ಗಳಿವೆ, ನಾನು ಕೊನೆಯಲ್ಲಿ ಹೇಳ್ತೇನೆ. ಇವಾಗ ಸೈಡಲ್ಲಿ ಒಂದು ಬಾಣಲೆ ಇಟ್ಟಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಮತ್ತು ಬೆಳ್ಳುಳ್ಳಿ ಸಹ ಹಾಕಿ ಫ್ರೈ ಮಾಡಿದ್ದೇನೆ. ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಸಹ ಹಾಕಿ ಫ್ರೈ ಮಾಡ್ತಾಯಿದ್ದೇನೆ. ಇದು ಮನೆಯಲ್ಲೇ ಮಾಡಿರುವಂಥದ್ದು. ನೋಡಿ ಎಷ್ಟು ಚಂದದಲ್ಲಿ ಕೆಂಪಾಗಿದೆ. ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಸೈಡಲ್ಲಿ ಇಟ್ಕೊಂಡಿದ್ನೆಲ್ಲ ಎಲ್ಲವನ್ನು ಸಹ ಉಪ್ಪು ಮತ್ತು ಅರಿಶಿನ ಹುಡಿ ಅದೆಲ್ಲವನ್ನು ಸಹ ನಾನು ನಿಮಗೆ ಹಾಕ್ತಾಯಿದ್ದೇನೆ. ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗೆಲ್ಲ ಹಾಕಿ ಕೂಡ ಫ್ರೈ ಮಾಡ್ತಾಯಿದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಮೇಲೆ ನೀರು ಹಾಕಬೇಕು, ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇವಾಗ. ಮತ್ತು ಬೇಳೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಹಾಕಿದ್ದೇನೆ. ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ, ಇವಾಗ ಒಂದು ಟಿಪ್ಸ್ ಸಹ ಹೇಳ್ತಾ ಇದ್ದೇನೆ. ಬೆಲ್ಲ ಹಾಕಬೇಕು, ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಆಗ್ತದೆ ಸಾಂಬಾರು. ಮತ್ತು ಇನ್ನೊಂದು ಸಹ ನಾನು ಹೇಳ್ತಾ ಇದ್ದೀನಿ, ಇದೇನಪ್ಪ ಅಂದರೆ ಪುಟಾಣಿ ಹುಡಿ, ಇದನ್ನು ಹಾಕಲೇಬೇಕು. ಸಾಂಬಾರು ನಿಮಗೆ ತಿಕ್ನೆಸ್ ಬೇಕಂತಂದರೆ ಇದನ್ನು ಒಂದೊಂದು ಸ್ಪೂನ್ ಅಥವಾ 2 ಸ್ಪೂನಲ್ಲಿ ಹಾಕಬೇಕು. ಚೆನ್ನಾಗಿ ಇದಕ್ಕೆ ಒಳ್ಳೆ ಟೇಸ್ಟ್ ಕೂಡ ಕೊಡ್ತದೆ ಸಾಂಬಾರು. ಇದು ಒಂದೇ ಅಲ್ಲ, ಯಾವ ಸಾಂಬಾರಿಗೆ ಅದು ಕೂಡ ನೀವು ಮೇಲೆ ಪುಟಾಣಿ ಹುಡಿಯನ್ನು ಹಾಕಿದರೆ ಒಳ್ಳೆ ಟೇಸ್ಟ್ ಕೂಡ ಕೊಡುವಂಥದ್ದು. ನೋಡಿ, ಇವಾಗ ಅದನ್ನು ಹಾಕಿ ನಾನು ಇವಾಗ ಸ್ವಲ್ಪ ಸಹ ಇನ್ನೊಂದು ಕುದಿಸ್ತಾ ಇದ್ದೇನೆ. ಚೆನ್ನಾಗಿ ಕುದಿಬೇಕು. ಇವಾಗ ನೋಡಿ ಚೆನ್ನಾಗಾಗಿದೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋಗೊಂದು ಲೈಕ್ ಕೊಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತೇಳಿ. ಓಕೆ ಬಾಯ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ.